ಹೊಸಪೇಟೆ ರಾಜವಂಶದ ಅಭಿಮಾನಿಗಳ ಭದ್ರಕೋಟೆ ಅಪ್ಪಟ ಅಭಿಮಾನಿಗಳ ಜೊತೆ ಯುವ ಇದ್ದಾರೆ. ಇವಾಗ ತುಂಬಾ ಸ್ಪೆಷಲ್ ಮೂಮೆಂಟ್ ನಿಮ್ಗೆ ಗೊತ್ತು. ಸೊ ಹೇಗೆ ಅನಿಸ್ತಾ ಇದೆ ಹೊಸಪೇಟೆ ಸಂಭ್ರಮ ಅನ್ನುವಂಥದ್ದು? ಫುಲ್ ಒಳಗಡೆ ಎಲ್ಲ ಯಾವ ತರ ರೋಮಾಂಚನ ಆಗ್ತಿದೆ ಅಂದ್ರೆ ಅಲ್ಲಿ ಕೂಗ್ ಕೇಳಿಸ್ತಾ ಇದ್ರೆ ಫುಲ್ ಜುಮ್ ಅಂತ ಇದೆ ಮೈ. ಎಸ್, ನಾವು ಬಂದಾಗಿಂದ ನೋಡ್ತಾ ಇದೀವಿ ಅಪ್ಪು ಸರ್ ಅಭಿಮಾನಿಗಳ ಹಾರ ಹಾಕುವಂತ ಸಂದರ್ಭದಲ್ಲಿ ಅಲ್ಲಿ ಅಭಿಮಾನಿಗಳಿರುವಂತ ರೀತಿ, ಆ ಸ್ಟ್ಯಾಚು ಹತ್ರ ಸಂಭ್ರಮಿಸ್ತಾ ಇರ್ತಕ್ಕಂಥ ರೀತಿ. ಬೇರೆ ಬೇರೆ ಸ್ಥಳಕ್ಕೂ ಹೋಗ್ತೀರಾ, ಬಟ್ ಈ ಸ್ಥಳ ಎಷ್ಟು ಸ್ಪೆಷಲ್, ಹೇಗಿದೆ ನಿಮ್ಮ ಒಳಗಡೆ ಇರುವಂತ ಕುತೂಹಲ ಅನ್ನೋದು? ಸಿಕ್ಕಾಪಟ್ಟೆ. ಅದು ಈ ನಮ್ ಪ್ರೀ ರಿಲೀಸ್ ಕಾರ್ಯಕ್ರಮ ಇಲ್ಲೇ ಆಗ್ಬೇಕು ಅಂತ ಬರೀ ಹೊಸಪೇಟೆ ಜನ ಅಂತಲ್ಲ, ಇಡೀ ಕರ್ನಾಟಕದ ಎಲ್ಲಾ ಅಭಿಮಾನಿಗಳು ಹೇಳಿದ್ದು ಹೊಸಪೇಟೆಯಲ್ಲೇ ಮಾಡ್ಬೇಕು ಪ್ರೀ ರಿಲೀಸ್ ಇವೆಂಟ್ ಅಂತ. ಆ ಕಾರಣಕ್ಕೆ ಇಲ್ಲೇ ಬಂದಿದೀವಿ. ಇವಾಗ ಶುರು ಆಗುತ್ತೆ ಇವೆಂಟ್. ಸ್ಪೆಷಲಿ ಹಿಂದೆ ಬಂದಂತ ಸಂದರ್ಭದಲ್ಲಿ ಎಷ್ಟು ಬೇರೆ ಹೆಂಗ್ ಫೀಲ್ ಆಗ್ತಾ ಇತ್ತು, ಈಗ ಬಂದಂತ ಸಂದರ್ಭದಲ್ಲಿ ನೀವೇ ಸ್ಟಾರು, ನೀವೇ ಹೀರೋ, ಅವರ ಅಭಿಮಾನಿಗಳ ಆರಾಧ್ಯ ದೈವ. ಸೊ ಹೇಗೆ ಅನಿಸ್ತಾ ಇದೆ ಅಂತ? ಏನ್ ನೋಡ್ತಾ ಇದ್ರೆ ಅಂದ್ರೆ ಅಷ್ಟು ವರ್ಷದಿಂದ ಪ್ರೀತಿ ಹಂಗೆ ತೋರಿಸ್ತಾನೆ ಇದಾರಲ್ಲ ನಮ್ ದೊಡ್ಡಪ್ಪ, ನಮ್ ಚಿಕ್ಕಪ್ಪ, ನಮ್ ತಾತನ ಕಾಲದಿಂದಲೂ ಇವತ್ತು ಅದೇ ಪ್ರೀತಿ ನನ್ ಮೇಲೆ ತೋರಿಸ್ತಿದ್ದಾರೆ. ಅದು ನನ್ಗೆ ಬಹಳ ಸಂತೋಷ ಆಗುತ್ತೆ. ಒಂದಿಷ್ಟು ಜನ ಅಭಿಮಾನಿಗಳ ಜೊತೆ ಮಾತಾಡ್ತಾ ಇದ್ದೆ, ಹೇಳ್ತಾ ಇದ್ರು ಅಪ್ಪು ಅವರ ಸ್ಥಾನದಲ್ಲಿ ನಿಮ್ಮನ್ನ ನೋಡ್ತಾ ಇದೀವಿ ಅನ್ನುವಂಥದ್ದು. ಒಬ್ಬನೇ ಶಿವ, ಒಬ್ಬನೇ ಇವ, ನಮ್ಮನೆ ಆರಾಧ್ಯ ದೈವ ಅನ್ನುವಂಥದ್ದು. ಹೆಂಗೆ ಎಲ್ಲಿ ಅವ್ರ ಲೆವೆಲ್ ಯಾವತ್ತಿದ್ರು ಅಲ್ಲೇ ಇರುತ್ತೆ. ನಾನೇನು ಅವ್ರ ಮಗನೇ, ಸೊ ಆ ಪ್ರೀತಿ ನನಗೆ ಸಿಗ್ತಾ ಇದೆ. ಸ್ಪೆಷಲಿ ಟ್ರೈಲರ್ ರಿಲೀಸ್ ಆದ್ಮೇಲೆ ಮಾತಾಡ್ತಾ ಇದೀವಿ. ಟ್ರೈಲರ್ ಬಗ್ಗೆ ನಿಮ್ಗೆ ಸಿಕ್ಕಿರ್ತಕ್ಕಂಥ ಫೀಡ್ಬ್ಯಾಕ್ ಹೇಗೆ ಅನಿಸ್ತಾ ಇದೆ? ಏನ್ ಹೇಳ್ತಾ ಇದ್ದಾರೆ ಡೈಲಾಗ್ಗಳು? ಒಬ್ಬ ಆಡಿಯನ್ಸ್ಗೆ ಎಲ್ಲಾ ರೀತಿಯಲ್ಲಿ ಕನೆಕ್ಟ್ ಆಗ್ತಾ ಇರುವಂತದ್ದು ಅಲ್ಲ, ಒಳ್ಳೆ ರೆಸ್ಪಾನ್ಸ್ ಬಂತು ಟ್ರೈಲರ್ಗೆ. ಅಂಡ್ ಒಂದೇನಂದ್ರೆ ಸುಮಾರು ವಿಷಯ ಇದೆ ಟ್ರೈಲರ್, ಒಳ್ಳೆ ಕತೆ ಇದೆ. ನನ್ಗಂತೂ ಕತೆ ಮೇಲೆ ತುಂಬಾ ಕಾನ್ಫಿಡೆನ್ಸ್ ಇದೆ. ಎಲ್ಲಾರ್ಗು ನೋಡೋಂತ ಸುಮಾರು ವಿಷಯಗಳಿದೆ. ಖಂಡಿತ ಸಿನಿಮಾ ಎಲ್ರಿಗೂ ಇಷ್ಟ ಆಗಿದೆ. ಒಂದ್ ಡೈಲಾಗ್ ತುಂಬಾ ಟ್ರೆಂಡ್ ಆಗ್ತಾ ಇರ್ತಕ್ಕಂಥ, ಅಂದ್ರೆ ಒಬ್ಬ ಗೆಲ್ತಾನೆ ಅಂದಾಗ ಅದನ್ನ ಮಟ್ಟ ಹಾಕಕ್ ಒಂದ್ ಗ್ಯಾಂಗ್ ಇರುತ್ತೆ. ಸೊ ಬಟ್ ಒಬ್ಬ ಗೆಲ್ಲೋದನ್ನ ತಡೆಯಕ್ಕೆ ಒಂದು ಪಡೆ ಇರುತ್ತೆ ಅಂತ. ಹೌದು, ಅದು ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಕನೆಕ್ಟ್ ಆಗುತ್ತೆ ಡೈಲಾಗ್. ಇನ್ನೊಂದು ವಿಷಯ, ಅಪ್ಪನ ಸೆಂಟಿಮೆಂಟ್ ಇರ್ತಕ್ಕಂಥದ್ದು, ಅದು ಹೆಂಗೆ ಕನೆಕ್ಟ್ ಆಗ್ತಾ ಇದೆ ಅಭಿಮಾನಿಗಳೇನು ಅಂತ ನಿಮ್ಗೆ ಸಿಕ್ಕಿರುವಂತ ಫೀಡ್ಬ್ಯಾಕ್ ಜೊತೆಗೆ ನೀವು ಕೂಡ ಮಾತಾಡ್ತಾ ಹೇಳ್ತಾ ಇದ್ರಿ, ನನಗ್ ಗೊತ್ತಾಗ್ತಾ ಇರಲಿಲ್ಲ ನಾನು ಕಾಲೇಜ್ ಓದುವಂತ ಟೈಮಲ್ಲಿ ಅನ್ನುವಂಥದ್ದು. ಅಪ್ಪನ ಸೆಂಟಿಮೆಂಟ್ ಬಗ್ಗೆ ಮತ್ತೆ ನಿಮ್ಮ ಬಾಂಧವ್ಯದ ಬಗ್ಗೆ. ಆದ್ರೆ ಅಪ್ಪುಗೆ ಹಾಡ್ ನಾವೇನ್ ಬಿಟ್ಟಿದೀವಿ, ನನಗ್ ಬಂದಿರೋ ಫೀಡ್ಬ್ಯಾಕ್ ಎಲ್ರು ಆ ಸಾಂಗ್ ಕೇಳ್ತಾ ಎಲ್ರು ಅವ್ರವ್ರ ತಂದೆ ನೆನ್ಸ್ಕೊಂತಿದ್ದಾರೆ. ನಮಗೂ ಅದೇ ಬೇಕಾಗಿತ್ತು. ಅಂಡ್ ಸಿನಿಮಾ ನೋಡಿದಾಗ ಇನ್ನೂ ಜಾಸ್ತಿ ಹೆಚ್ಚಿಗೆ ನೆನ್ಸ್ಕೊತಾರೆ ಎಲ್ಲರೂ. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್, ಒಳ್ಳೆದಾಗ್ಲಿ ಇವ ನಿಮ್ಗೆ. ಟೋಟಲಿ 29th ಅಭಿಮಾನಿಗಳ ಕುತೂಹಲಕ್ಕೆ ನಿಮ್ಮ ಉತ್ತರ ಏನು ಅಂತ? ನನ್ಗೂ ಅದೇ ಕುತೂಹಲ, ಅವ್ರೇನಂತಾರಂತ ನಾನ್ ಕಾಯ್ತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು, ಒಳ್ಳೆದಾಗ್ಲಿ. ಥ್ಯಾಂಕ್ ಯು. ಇದಿಷ್ಟು ಯುವರಾಜ್ ಕುಮಾರ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಹೊಸಪೇಟೆ.